ಹಾಯ್ ಹಲೋ ನಮಸ್ಕಾರ ಸ್ನೇಹಿತರ. ಜಯಂತ್ ಕೂಡ ಕೆಡ್ತಕ್ಕಂಥದ್ದು ಬೇರೆ ಯಾರೂ ಅಲ್ಲ, ಅದು ವೆಂಕಿಯ ಅಮ್ಮನನ್ನೇ ಜಯಂತ್ ಕೂಡ ಆಗಿರುವುದು. ಹಾಗಿದ್ರೆ ಆ ಒಂದು ಜಾಗಕ್ಕೆ ವೆಂಕಿ ಬಂದು ಅಮ್ಮನನ್ನ ಕಾಪಾಡ್ತಾರ. ಜೊತೆಗೆ ಇದ್ದ ಕಡೆ ಜಯಂತ್ನ ಫಾಲೋ ಮಾಡಿ ಬಂದಂತಹ ಜಾನು ಆ ತಾಯಿಯನ್ನ ಕಾಪಾಡ್ತಾಳ. ಏನಾಯ್ತು, ಏನು ಕಥೆ, ಇದು ಎಲ್ಲವನ್ನ ಕೂಡ ತಿಳ್ಕೋಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ. ಇಲ್ಲಿ ಜಯಂತ ಊಟ ಮಾಡ್ತಿರೋ ಟೈಮಲ್ಲಿ ಒಂದು ಕಾಲ್ ಬರುತ್ತೆ. ಆ ಒಂದು ಕಾಲ್ ಬರ್ತಿದ್ದಾಗೆ ಆತ ಕೆಂಡಾಮಂಡಲ ಆಗ್ತಾರ. ಅದನ್ನು ಕಾಲ್ ಮಾಡಿದ್ದು ಬೇರೆ ಯಾರೂ ಅಲ್ಲ, ರೌಡಿಗಳಾಗಿರ್ತಾರ. ಜಯಂತ್ ಯಾರನ್ನೋ ಒಬ್ಬರನ್ನ ಕೂಡ ಹಾಕಿರ್ತಾರೆ, ಅವರು ತಪ್ಪಿಸ್ಕೊಂಡಿದ್ದಾರೆ ಅನ್ನೋ ಒಂದು ಕಾಲ್ ಬಂದಿರತ್ತೆ. ಆ ಒಂದು ಕಾಲ್ ಬರ್ತಿದ್ದಾಗ ರೆಬೆಲ್ ಆದಂಥ ಜಯಂತ್ ಏನೇ ಕಾರಣಕ್ಕೂ ಕೂಡ ಆಕೆ ತಪ್ಪಿಸ್ಕೊಂಡು ಹೋಗೋದಕ್ಕೆ ಬಿಡಬೇಡಿ, ಹೋಗಿ ಆಕೆನ ಇಟ್ಕೊಂಡು ಎಳ್ಕೊಂಡು ಬನ್ನಿ, ಎಲ್ಲೇ ಇದ್ರೂ ಹುಡುಕಿ ತನ್ನಿ, ನಾನು ಕೂಡ ಬರ್ತಾ ಇದ್ದೀನಿ, ಲೊಕೇಶನ್ನ ಕಳಿಸಿ ಅಂತ ಹೇಳ್ತಾರೆ. ನಂತರ ಜಯಂತ್ ಲೊಕೇಶನ್ನ ಬರ್ತಿದ್ದಾಗೇನೆ ತಿಂಡಿನೂ ಕೂಡ ತಿಂದೆ ಜಾನುಗೂ ಹೇಳ್ದೆ ಅಲ್ಲಿಂದ ಹೊರಟು ಬಿಡ್ತಾರೆ. ಹೊರಟಿದ್ದೆ ಎಲ್ಲ ಕಡೆಯಲ್ಲೂ ಕೂಡ ಜಯಂತ್ ಆಕೆಯನ್ನ ಹುಡುಕ್ತಿದ್ದಾರೆ. ಆಕೆ ತಪ್ಪಿಸ್ಕೊಂಡು ಓಡ್ತಾನೆ ಇದ್ದಾರೆ. ಫೈನಲಿ ಜಯಂತ್ ಕಣ್ಣು ಮುಂದೆ ಆಕೆ ಕಾಣಿಸ್ಕೋತಾರೆ, ಇಬ್ಬರ ಮುಖಾಮುಖಿ ಆಗತ್ತೆ. ಫೈನಲಿ ಜಯಂತ್ ಆಕೆಯನ್ನ ಎಳ್ಕೊಂಡು ಬರ್ತಾರೆ, ರೌಡಿಗಳು ಕೂಡ ಬರ್ತಾರೆ. ಯಾವ ಜಾಗದಲ್ಲಿ ಮೊದಲು ಕೂಡ ಹಾಕಿದ್ವು ಅದೇ ಜಾಗದಲ್ಲಿ ಆಕೆಯನ್ನ ಜಯಂತ್ ಕರ್ಕೊಂಡು ಬರ್ತಾರೆ. ಏನಿದು ಮದರ್ ಇಂಡಿಯಾ, ಯಾಕೆ ರೀತಿ ತಪ್ಪಿಸ್ಕೊಂಡು ಇಷ್ಟು ವರ್ಷಗಳ ಕಾಲ ನಾನು ನಿನ್ನನ್ನು ಎಷ್ಟು ಚೆನ್ನಾಗಿ ನೋಡ್ಕೋತಾ ಇದ್ದೀನಿ, ನಿಜಕ್ಕೂ ನೀನು ನನಗೆ ಎಷ್ಟು ಕಾಬಲ್ ಕೊಟ್ಟಿದ್ದೀನಿ, ಇಷ್ಟೆಲ್ಲ ಕೊಟ್ಟರು ಕೂಡ ನೀನು ಯಾಕೆ ತಪ್ಪಿಸ್ಕೊಂಡು ಹೋಗೋದಕ್ಕೆ ನೋಡ್ದೆ, ಈ ರೀತಿ ತಪ್ಪಿಸ್ಕೊಂಡು ಹೋಗ್ಬಿಟ್ರೆ ನಿನ್ನನ್ನು ನಾನು ಸುಮ್ಮನೆ ಬಿಟ್ಬಿಡ್ತೀನ, ನನ್ನ ಮದರ್ ಇಂಡಿಯಾ ಹೋಗೋದಕ್ಕೆ ನಾನು ಹೇಗೆ ಬಿಡೋದಕ್ಕೆ ಸಾಧ್ಯ, ನನ್ನ ಮದರ್ ಇಂಡಿಯಾ ನನ್ನಿಂದ ದೂರ ಆಗ್ಲಿಕ್ಕಾಗತ್ತಾ, ಇಲ್ಲ ಯಾವುದೇ ಕಾರಣಕ್ಕೂ ಕೂಡ ನನ್ನ ಮದರ್ ಇಂಡಿಯಾನ ನಾನು ಇಲ್ಲಿಂದ ಕಳಿಸೋದಿಲ್ಲ, ನಿನಗೆ ಸಾಯೋ ತನಕ ಇದೇ ಪ್ರಪಂಚ, ಇದೇ ಪ್ರಪಂಚದಲ್ಲಿ ನೀನು ಇರಬೇಕು, ನಿನ್ನ ಉಸಿರಿನ ಕೊನೆ ಗಾಳಿಗೆವರೆಗೂ ನೀನು ಯಾವುದೇ ರೀತಿಯಲ್ಲೂ ಕೂಡ ಹೊರ ಪ್ರಪಂಚಕ್ಕೆ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ, ಇಲ್ಲೇ ಇರಬೇಕು, ನಿನ್ಗೆ ಏನು ಕಡಿಮೆ ಆಗಿದೆ, ನಿನಗೆ ಎಲ್ಲವನ್ನ ಕೂಡ ಕೊಡಿಸಿದ್ದೀನಲ್ವ, ಎಲ್ಲರೂ ನಿನ್ನನ್ನು ನೋಡ್ಕೋತಿದ್ದಾರ್ತಾನೆ ಅಂತ ಜಯಂತ್ ಹೇಳ್ತಿದ್ದಾರೆ. ಆಕೆ ಜಯಂತನ್ನ ನೋಡಿ ತುಂಬಾ ಅಂದರೆ ತುಂಬಾನೇ ಬೆಚ್ಚಿ ಬೀಳ್ತಿದ್ದಾರೆ. ಇತ್ತ ಕಡೆ ರೌಡಿಗಳು, ಏನು ಸರ್ ಯಾವಾಗಲೂ ನೀವು ಇವರನ್ನ ಮದರ್ ಇಂಡಿಯಾ ಅಂತಾನೆ ಕರಿತೀರಾ, ನಾವು ಇಷ್ಟು ವರ್ಷಗಳ ಕಾಲ ನೋಡ್ತಾನೆ ಇದ್ದೀವಿ, ಹಾಗಿದ್ರೆ ಇವರು ನಿಮ್ಮ ತಾಯಿಯನ್ನೇ ನೀವು ಈ ರೀತಿ ಬಂಧಿಸಿಟ್ಟಿದ್ದೀರಾ ಅಂತ ಪ್ರಶ್ನೆ ಮಾಡ್ತಾರೆ. ನಿಮ್ಗೆ ಯಾಕೆ ಈ ಹುಸ ಬರೆಯಲ್ಲ, ನಿಮ್ಮ ಕೆಲಸ ಏನು ಜಸ್ಟ್ ಈಕೆಯನ್ನು ನೋಡ್ಕೊಳ್ಳೋದಷ್ಟೇ, ಅದನ್ನು ಬಿಟ್ಟು ಇದೆಲ್ಲ ನಿಮಗೆ ಬೇಕಾಗಿಲ್ಲ, ಸುಮ್ಮನೆ ವಿನಾಕಾರಣ ಏನೇನೋ ಅನವಶ್ಯಕ ಪ್ರಶ್ನೆಗಳನ್ನ ಕೇಳಬೇಡಿ. ನಿಮಗೆ ಇನ್ನೊಂದು ಕಿವಿ ಮಾತನ್ನು ಹೇಳ್ತಾ ಇದ್ದೀನಿ, ಇವರು ಇವತ್ತು ತಪ್ಪಿಸ್ಕೊಂಡಿದ್ದಾರೆ ಅಂದರೆ ಮತ್ತೆ ಹೋಗುವಂಥ ಆಸೆ ಇಟ್ಕೊಂಡಿರ್ತಾರೆ. ಹಾಗಾಗಿ ಒಮ್ಮೆ ತಪ್ಪಿಸ್ಕೊಂಡವರು ಮತ್ತೆ ಪ್ರಯತ್ನ ಮಾಡೋದಿಲ್ಲ ಅನ್ನೋ ಹಾಗಿಲ್ಲ, ಖಂಡಿತ ಮತ್ತೆ ಪ್ರಯತ್ನ ಮಾಡಬಹುದು. ಅದೇ ಕಾರಣಕ್ಕೆ ನೀವು ಏನು ಮಾಡಬೇಕು ಅಂದರೆ ಕಣ್ಣಲ್ಲಿ ಕಣ್ಣಿಟ್ಟು ಈಕೆಯನ್ನು ನೋಡ್ಕೋಬೇಕಾಗತ್ತೆ. ಯಾವುದೇ ಕಾರಣಕ್ಕೂ ಈಕೆ ಮತ್ತೆ ಇಲ್ಲಿಂದ ಎಸ್ಕೇಪ್ ಆಗಕೂಡ್ದು ಅಂತ ಹೇಳಿ ಜಯಂತ್ ರೌಡಿಗಳಿಗೆ ಎಚ್ಚರಿಸ್ತಾರೆ. ನೀನು ಮದರ್ ಇಂಡಿಯಾ ಇಲ್ಲಿಂದ ಹೋಗೋದಕ್ಕೆ ಟ್ರೈ ಮಾಡಬೇಡ, ಪ್ಲೀಸ್ ನೀನು ಇಲ್ಲೇ ಇರಬೇಕು ಮದರ್ ಇಂಡಿಯಾ ಅಂತ ಕೂಡ ಹೇಳಿ ಜಯಂತ್ ಹೊರಟು ಮನೆಗೆ ಬರ್ತಾರೆ. ಜಯಂತ್ ಹೊರಟು ಮನೆಗೆ ಬರ್ತಿದ್ದಾಗೇನೆ ಹತ್ತು ಕಡೆ ಜಾನು ಫುಲ್ ಸಿಟ್ ಮಾಡ್ಕೊಂಡ್ಬಿಟ್ಟಿದ್ದಾಳೆ. ಏನಿದು ಹೇಳ್ದೆ ಕೇಳದೆ ಈ ರೀತಿ ಹೋಗ್ಬಿಟ್ರೆ ಅದು ಎಷ್ಟು ಸರಿ ಅಂತ ಕೇಳ್ತಿದ್ದಾರೆ. ಅದೇ ಕಾರಣಕ್ಕೆ ಇಲ್ಲಿ ನಿಮಗೆ ಶಿಕ್ಷೆ ಆಗಲೇಬೇಕಲ್ವಾ ಅಂದಾಗ ಜಾನು ಅರ್ಥ ಮಾಡ್ಕೊಳ್ಳಿ, ನಾನು ಬೇಕು ಅಂತ ಹೋಗಿದ್ದಲ್ಲ, ಅರ್ಜುನ್ ಕೆಲಸ ಬಂತು ಹಾಗಾಗಿ ಹೋದೆ, ಪ್ಲೀಸ್ ಅರ್ಥ ಮಾಡ್ಕೊಳ್ಳಿ ಅಂದಾಗ ನಾನು ಅರ್ಥ ಮಾಡ್ಕೋತೀನಿ. ಆದರೆ ಅವತ್ತು ನೀವು ಅರ್ಥ ಮಾಡ್ಕೊಂಡ್ರ, ಅವತ್ತು ನೀವು ಮಾಡಿದ್ದೇನು, ಹೇಳ್ದೆ ಹೋಗಿದ್ದ ಕಾರಣ ಮಂಡಿ ಊರಿ ಬಿಸಿಲಲ್ಲಿ ನೆನೆಸಿ ಶಿಕ್ಷೆ ಕೊಟ್ರಲ್ವಾ, ಹಾಗೆ ನಿಮಗೂ ಕೂಡ ಆಗಬೇಕಲ್ವಾ ಶಿಕ್ಷೆ ಅಂತ ಹೇಳಿದೆ, ನೀವು ಮಂಡಿ ಊರಿ ನಿಂತ್ಕೋಬೇಕು ಅಂತ ಹೇಳಿ ಬಿಸಿಲಿನ ಬೇಗೆಯಲ್ಲಿ ಆ ಒಂದು ಜಯಂತನ್ನು ನಿಲ್ಲಿಸ್ತಾರೆ. ಜಯಂತ್ ಕೂಡ ಮಂಡಿ ಊರಿ ನಿಂತ್ಕೊಂಡಿದ್ದಾರೆ. ಇಷ್ಟು ದಿನಗಳ ಕಾಲ ಜಾನುಗೆ ಏನೆಲ್ಲ ಮಾಡ್ತಾ ಇದ್ರು ಜಯಂತ್ ಎಲ್ಲವನ್ನ ಕೂಡ ರಿಪೀಟ್ ಮಾಡ್ತಿದ್ದಾಳೆ ಜಾನು. ಜಯಂತ್ ಮಾಡಿದಂಥ ಕರ್ಮಕ್ಕೆ ಜಯಂತೆ ಬಲಿಪಶು ಆಗ್ತಿದ್ದಾರೆ. ಜಯಂತ್ ಏನು ಮಾಡಿದ್ರು ಅದರಿಂದ ಆಗ್ತಕ್ಕಂಥ ನೋವೇನು, ಅದು ಎಷ್ಟು ಸರಿ ಅನ್ನೋದು ಎಲ್ಲವನ್ನ ಕೂಡ ಅರ್ಥ ಮಾಡಿಸೋದೇ ಜಾನು ಇಂಟೆನ್ಷನ್ ಆಗಿದೆ. ಈ ಕಡೆ ಮನೆಯಲ್ಲಿರ್ತಕ್ಕಂಥ ಶಾಂತಮ್ಮ ಅಂತೂ ಸರಿಯಾಗಿ ಮಾಡ್ತಿದ್ದಾಳೆ. ಇಲ್ಲಿ ಜಾನು ಅವನು ಏನೇನು ಮಾಡಿದ್ನೋ ಎಲ್ಲವನ್ನ ಕೂಡ ಮಾಡಿ ಅವನಿಗೆ ಬುದ್ಧಿ ಕಲಿಸ್ತಿದ್ದಾಳೆ. ಪಾಪ ಅವನು ಬಿಸಿಲಲ್ಲಿ ನಿಂತ್ಕೋಬೇಕು, ಏನೆಲ್ಲ ಕಷ್ಟ ಪಡ್ಬೇಕಪ್ಪ ಅಂತ ಅನ್ಕೋತಾರ. ಇತ್ತ ಕಡೆ ವೆಂಕಿ ಮತ್ತು ಮಲ್ಲಿ ಇಬ್ಬರು ಕೂಡ ಚರ್ಚ್ಗೆ ಹೋಗಿದ್ದಾರೆ. ಬಿಕಾಸ್ ಇಲ್ಲಿ ವೆಂಕಿ ಬೆಳೆದದ ಅದೇ ಒಂದು ಚರ್ಚ್ನಲ್ಲಿ, ಅದೇ ಕಾರಣಕ್ಕೆ ಅದೇ ಚರ್ಚ್ಗೆ ಹೋಗಿದ್ದಾರೆ. ಫಾದರ್ ಕೂಡ ಬರ್ತಾರೆ, ಇಲ್ಲಿ ದೇವ್ರ ಹತ್ರ ಕೇಳ್ಕೊತಿದ್ದಾರೆ, ಜೀಸಸ್ ಹತ್ರ. ಇಲ್ಲಿ ವೆಂಕಿಯನ್ನು ನೋಡಿದೆ ತುಂಬ ಖುಷಿ ಆಗುತ್ತೆ ಫಾದರ್ಗೆ. ಏನು ವೆಂಕಿ, ಇದೇ ದಿನ ಯಾವಾಗಲೂ ಬರ್ತೀಯ ಅಲ್ವಾ, ಯಾಕಂದರೆ ನಿಮ್ಮಮ್ಮ ನಿನ್ನ ಬಿಟ್ಟು ಹೋಗಿದ್ದ ದಿನ ಅಲ್ವಾ, ನಿಮ್ಮಮ್ಮನಿಗೋಸ್ಕರ ಈ ಕ್ಷಣಕ್ಕೂ ಕೂಡ ಕೇಳ್ಕೊತಾ ಇದೆಯಾ ಅಲ್ವಂತೆಲ್ಲ ಹೇಳಿದಾಗ ಇಲ್ಲಿ ವೆಂಕಿಯ ಹೆಂಡತಿ ಮಲ್ಲಿಗೆ ಅಚ್ಚರಿ ಆಗುತ್ತೆ. ಏನದು ವಿಷಯ ಏನು ಅಂತ ಕೇಳ್ತಿದ್ದಾರೆ. ಇಲ್ಲಿ ವೆಂಕಿ ಫೋಟೋವನ್ನು ತೋರಿಸಿ ಅಮ್ಮಂದು ನಂದು ಫೋಟೋ ಇದೆಯಾ ಅಂತ ಕೇಳ್ತಿದ್ದಾರೆ. ಎತ್ತ ಕಡೆ ಫಾದರ, ಏನು ನಿಮ್ಮಮ್ಮನ ಫೋಟೋ ಬೇಕು ಅಂತ ಕೇಳ್ತಿದ್ಯಾ, ಖಂಡಿತವಾಗ್ಲೂ ನಾನು ಯಾಕಿಲ್ಲ ಅಂತ ಹೇಳಿ ನಿಮ್ಮಮ್ಮನಿಗೋಸ್ಕರ
ನೀನು ಪ್ರತಿದಿನ ಪ್ರತಿ ಬಾರಿ ಕೂಡ ಪ್ರತಿ ವರ್ಷ ಕೂಡ ಇಲ್ಲಿಗೆ ಬರ್ತಾ ಇರ್ತೀಯ ನಿಮ್ಮಮ್ಮ ದಿನ, ಅಂಥದ್ರಲ್ಲಿ ನಿನ್ನ ತಾಯಿ ಜೊತೆ ಇರೋ ಫೋಟೋವನ್ನು ಕೊಡದೇ ಇರ್ತೀನ? ನಿನ್ನನ್ನು ಅವತ್ತು ನಿನ್ನಮ್ಮ ಈ ದಿನ ಇಲ್ಲಿಗೆ ಬಿಟ್ಟು ಹೋಗಿದ್ರಲ್ವ, ಅವತ್ತು ನಿನ್ನ ಜೊತೆ ಅವರು ಒಂದು ಫೋಟೋವನ್ನು ತೆಗೆಸ್ಕೊಂಡಿದ್ರು. ಆ ಫೋಟೋ ಈ ಕ್ಷಣಕ್ಕೂ ಕೂಡ ನನ್ನ ಹತ್ರ ಇದೆ. ಖಂಡಿತವಾಗ್ಲೂ ಆ ಫೋಟೋವನ್ನು ನಿನಗೆ ನಾನು ಕೊಡ್ತೀನಿ, ಕೊಡದೆ ಎಲ್ಲಿ ಹೋಗಲಿ, ನಿನಗೆ ಆ ಫೋಟೋ ಬೇಕು ತಾನೆ, ಖಂಡಿತ ಕೊಡ್ತೀನಿ ಅಂತ ಹೇಳಿ ಆ ಫೋಟೋವನ್ನು ಕೊಡ್ತಾರೆ. ಅದನ್ನು ನೋಡಿದ್ದೆ ನಿಜಕ್ಕೂ ವೆಂಕಿಗೆ ಖುಷಿ ಆಗುತ್ತೆ. ಆಗ ಮಲ್ಲಿ ಗೊತ್ತಾಗುತ್ತೆ ಈಕೆನೇ ನನ್ನ ಅತ್ತೆ, ವೆಂಕಿಯವರ ಅಮ್ಮ ಅಂತ ಹೇಳಿ. ಇಲ್ಲಿ ಚಿಕ್ಕದ್ರಲ್ಲೇ ಅವರ ಅಮ್ಮ ಬಂದು ವೆಂಕಿಯನ್ನು ಚರ್ಚ್ನಲ್ಲಿ ಬಿಟ್ಟು ಹೊರಟೋಗ್ಬಿಟ್ಟಿರ್ತಾರೆ. ಆದರೆ ಅವ್ರು ಹೇಗೆ ಜಯಂತ್ ಕೈಗೆ ಸಿಕ್ಕಿದ್ರು ಅನ್ನೋದೇ ಅಚ್ಚರಿ. ಬಿಕಾಸ್ ಜಯಂತ್ ಕೂಡ ಹಾಕಿರೋದು ಬೇರೆ ಯಾರನ್ನೂ ಅಲ್ಲ, ವೆಂಕಿಯ ತಾಯಿಯನ್ನೇ. ವೆಂಕಿಯ ತಾಯಿಯಲ್ಲಿ ಮಗನಿಗೋಸ್ಕರ ಕನ್ವರ್ಸ್ದ ಆ ಒಂದು ಗೋಡೌನಲ್ಲಿ ಕೂಲ್ತಿದ್ದಾರೆ, ತಪ್ಪಿಸ್ಕೊಳ್ಳೋಕೆ ಟ್ರೈ ಮಾಡ್ತಾರೆ. ಬಟ್ ಯಾವುದೇ ರೀತಿಯಲ್ಲೂ ತಪ್ಪಿಸ್ಕೊಂಡ್ರೂ ಕೂಡ ಅದು ಯಾವುದೇ ರೀತಿಯಲ್ಲೂ ಪ್ರಯೋಜನ ಆಗೋದಿಲ್ಲ. ಮತ್ತೆ ಜಯಂತ್ ಕೈಗೆ ಸಿಕ್ಕಿ ಅವರು ಮತ್ತೆ ಅದೇ ಜಾಗಕ್ಕೆ ವಾಪಸ್ ಬರಬೇಕಾಗತ್ತೆ. ಇತ್ತ ಕಡೆ ಜಯಂತ ಮತ್ತೆ ಅದೇ ಒಂದು ಗೋಡೌನ್ಗೆ ಬಂದಿದ್ದಾರೆ. ಗೋಡೌನ್ಗೆ ಬಂದಂತಹ ಜಯಂತ ಮತ್ತೆ ಆಕೆಯನ್ನ ಅಂದರೆ ಇದು ವೆಂಕಿ ತಾಯಿಯನ್ನ ನಿಜಕ್ಕೂ ಕೂಡ ಚೀಡಿಸ್ತಿದ್ದಾರೆ, ಕಾಲೆಳಿತಿದ್ದಾರೆ, ವ್ಯಂಗ್ಯವಾಗಿ ಮಾತನಾಡ್ತಿದ್ದಾರೆ. ಅವರ ಒಂದು ಕುಹುಕ ಮಾತುಗಳು ಪ್ರತಿಯೊಂದು ಕೂಡ ಅಲ್ಲಿ ಅಮ್ಮನಿಗೆ ಭಯ ಹುಟ್ಟಿಸ್ತಿದೆ. ಬಿಕಾಸ್ ಇಲ್ಲಿ ಸ್ವೀಟ್ನ ತಂದು ಸ್ವೀಟ್ ತಿನ್ನಿ ಅಂತ ಹೇಳಿ ಫೋರ್ಸ್ ಮಾಡ್ತಿದ್ದಾರೆ. ಇವತ್ತು ನಾನು ನೀನು ಇಬ್ಬರು ಕೂಡ ಆ ಒಂದು ದಿನವನ್ನು ನೆನೆಸ್ಕೊಳ್ಳೇಬೇಕು ಅಂತ ಹೇಳ್ತಾರೆ. ತಾನು ಸ್ವೀಟ್ ತಿಂದು ಆಕೆಯನ್ನು ತಿನ್ನಿ ಅಂತ ಹೆದರಿಸಿ ತಿನ್ನಿಸ್ತಾರೆ. ಆಕೆ ಕೂಡ ಜಯಂತ್ ಮೇಲಿನ ಭಯದಿಂದ ಸ್ವೀಟನ್ನು ಕೂಡ ತಿಂತಾರೆ. ಇವತ್ತು ನನ್ನ ಜೀವನನೇ ಮುಗ್ದೋಯ್ತು, ಎಲ್ಲ ಕೂಡ ತೀರ್ಹೋಯ್ತು ಅಂತ ಅಂದ್ಕೊಂಡ ದಿನ. ಆದರೆ ಅವತ್ತೇ ಒಂದು ದೊಡ್ಡ ಘಟನೆನೇ ನಡೆದು ಹೋಯಿತು. ನನ್ನ ನಡುವೆ ನಡೆದಂಥ ಆ ಒಂದು ಘಟನೆ ನಿಜಕ್ಕೂ ಕೂಡ ನೆನಪು ಮಾಡಿಕೊಳ್ಳೇಬೇಕಲ್ವಾ. ಎಲ್ಲವೂ ಮುಗ್ದೋಯ್ತು ಅನ್ನುವ ಸಮಯದಲ್ಲಿ ಹೊಸ ಬದುಕೇ ಶುರುವಾಯಿತು. ಅದು ನಂದು ಮಾತ್ರ ಅಲ್ಲ, ನಿಮ್ಮದು ಕೂಡ ಅಂತ ಹೇಳಿ ಜಯಂತ್ ಹಳೆ ದಿನಗಳನ್ನು ಮೆಲುಕು ಹಾಕ್ತಿದ್ದಾರೆ. ಹಾಗಿದ್ರೆ ಹಳೆ ದಿನಗಳಲ್ಲಿ ಏನಾಗಿರಬಹುದು? ಇಲ್ಲಿ ವೆಂಕಿಯ ಅಮ್ಮ ಚರ್ಚ್ಗೆ ತನ್ನ ಮಗನನ್ನು ಬಿಟ್ಟು ಜಯಂತ್ ಜೊತೆ ಇದ್ದದ್ದು ಯಾಕೆ? ಜಯಂತ್ ಹೇಗೆ ಇಲ್ಲಿ ವೆಂಕಿಯ ಅಮ್ಮನ ಜೊತೆ ಸೇರಿಕೊಂಡ್ರು? ಇವರಿಬ್ಬರ ನಡುವೆ ನಡೆದಿದ್ದೇನೋ? ಇಲ್ಲಿ ಅಮ್ಮನೇ ಯಾಕೆ ಕೂಡ ಹಾಕಿದ್ದಾರೆ ಜಯಂತ್? ಇದರಿಂದ ಬೇರೆ ಏನೋ ಇರಬಹುದಾ ಅಂತ ಅಂದ್ಕೊಂಡ್ರೆ ಖಂಡಿತ ದೊಡ್ಡದೊಂದು ಸತ್ಯ ರಹಸ್ಯನೇ ಅಡಗಿದೆ ಅಂತ ಅನ್ನಿಸ್ತದೆ. ಇಲ್ಲಿ ವೆಂಕಿ ಮೂಕರಾಗಿದ್ದಾರೆ. ಅದೇ ಕಾರಣಕ್ಕೆ ಚರ್ಚಿಗೆ ಬಿಟ್ಟು ಜಯಂತನ ಮಗ ಅನ್ನೋ ರೀತಿಯಲ್ಲಿ ಇಲ್ಲಿ ವೆಂಕಿಯ ತಾಯಿ ತನ್ನ ಮಾವನಿಗೆ ಪರಿಚಯ ಮಾಡಿಕೊಟ್ಟು ಇಡೀ ಆಸ್ತಿಯನ್ನು ತಮ್ಮಂತೆ ಮಾಡ್ಕೋಬೇಕು ಅನ್ನೋ ಕಾರಣಕ್ಕೆ ಈ ಒಂದು ನಾಟಕವನ್ನು ಮಾಡಿರ್ಬೋದು ಅಂತ ಅನ್ನಿಸ್ತದೆ. ನಂತರ ಇಲ್ಲಿ ಜಯಂತ ಆಸ್ತಿ ತನ್ನಿಂದ ಬಿಟ್ಟು ಹೋಗುತ್ತೆ ಅನ್ನೋ ಒಂದೇ ಒಂದು ಕಾರಣಕ್ಕೆ ಇಲ್ಲಿ ವೆಂಕಿ ಅಮ್ಮನನ್ನು ಕೂಡ ಹಾಕಿರೋ ಸಾಧ್ಯತೆ ಇದೆ. ಜಯಂತ್ ಇವತ್ತು ಅನುಭವಿಸ್ತಿರ್ತಕ್ಕಂಥ ಪ್ರತಿ ಆಸ್ತಿ ಕೂಡ ವೆಂಕಿದೆ ಆಗದ. ಅದೇ ಕಾರಣಕ್ಕೆ ಇಲ್ಲಿ ವೆಂಕಿ ಅಮ್ಮನನ್ನು ಜಯಂತ್ ಕೂಡ ಹಾಕಿರೋ ಸಾಧ್ಯತೆ ಇದೆ. ಜಗತ್ತಿನ ಮುಂದೆ ಆ ತಾಯಿಯ ಮಗ ಜಯಂತ್ ಅಂತ ಹೇಳಿ ಎಲ್ಲರೂ ಅನ್ಕೊಂಡಿದ್ದಾರೆ, ಬಟ್ ನಿಜವಾದ ಮಗ ವೆಂಕಿ ಆಗಿರೋ ಸಾಧ್ಯತೆ ಇದೆ. ಹಾಗಿದ್ರೆ ಈ ಒಂದು ರಹಸ್ಯವನ್ನ ಭೇದಿಸೋದಕ್ಕೆ ಅಲ್ಲಿಗೆ ಜಾನು ಎಂಟ್ರಿ ಕೊಡ್ತಾಳೆ. ಜಯಂತನನ್ನ ಹಿಂಬಾಲಿಸಿ ಅದೇ ಜಾಗಕ್ಕೆ ಜಾನು ಬಂದು ಆಕೆಯತ್ತ ಇಲ್ಲಿ ವೆಂಕಿ ತಾಯಿಯನ್ನ ಕಾಪಾಡ್ತಾಳೆ. ಏನಾಗತ್ತೆ ಇದು ಎಲ್ಲವನ್ನ ಕೂಡ ತಿಳ್ಕೋಬೇಕು ಅಂದ್ರೆ ಮುಂದಿನ ವಿಡಿಯೋಗೆ ವೇಟ್ ಮಾಡೋದನ್ನ